ತುತ್ತ ತುದಿಯಲ್ಲಿದ್ದೀವಿ ಫ್ರೆಂಡ್ಸ್ ಕೋಟೆಯ. ನೋಡಿ ಫ್ರೆಂಡ್ಸ್, ಕೋಟೆಯ ಮೇಲಿನ ಇದು ಮುಂದಿನ ಭಾಗ ಫ್ರೆಂಡ್ಸ್. ಇದು ತುತ್ತ ತುದಿಯಿಂದ ವ್ಯೂ. ದಿವಾನೆ ಆಮ್ ಅಂತ ಪಬ್ಲಿಕ್ ಆಡಿಯನ್ಸ್ಗೆ ಇದು ಯಾವ ರೀತಿ ಫೆಸ್ಟಿವಿಟೀಸ್ಗೆ ಹಬ್ಬ ಮತ್ತು ರಾಜನ ಬರ್ತಡೇ ಇದ್ದಾಗ ಅದು ಮಾಡುವಂಥ ಇದು ಪ್ಲೇಸ್. ಸವಾಯಿ ಮಾಧವಪುರ ಜಂಕ್ಷನ್ನಲ್ಲಿದ್ದೀವಿ. ಇಲ್ಲೆಲ್ಲ ಕಾಯ್ತಿದ್ದಾರೆ. ಟ್ರೈನ್ ಇನ್ನೇನು ಹೊರಡ್ತಿದೆ. ಮಧ್ಯಾಹ್ನ ರಾತ್ರಿ 11 ಗಂಟೆ 10:30 ಹೋಗ್ಬೋದು ಜೈಪುರ್ಗೆ. ಹಾಯ್ ಫ್ರೆಂಡ್ಸ್, ಜೈಪುರ್. ಫ್ರೆಂಡ್ಸ್ ನೋಡಿ, ಸೋಲಾಪುರ್ ಟು ಅಜ್ಮರ್ ಟ್ರೈನಲ್ಲಿ ಬಂದ್ವಿ. ಈಗ ನಮ್ಮ ಬೋಗಿನ ಡಿಟ್ಯಾಚ್ ಮಾಡ್ತಿದ್ದಾರೆ. ಇಲ್ಲಿಂದ 6 ಗಂಟೆ ಲೇಟ್ ಆಯಿತು ಟ್ರೈನ್ ಬರೋಕ್ಕೆ. ಯಾಕಂದರೆ ಏನೋ ಟೆಕ್ನಿಕಲ್ ಮಿಸ್ಟೇಕ್ ಇರ್ಬೋದು. ಅದರಿಂದ ಇವತ್ತು ನಾವು ಜೈಪುರ್ಗೆ 2 ಗಂಟೆಗೆ ಬಂದು ಕೆಲವೊಂದು ಪ್ಲೇಸಸ್ನ ನೋಡಬೇಕಾಗಿತ್ತು. ಅಂಬರ್ ಪ್ಯಾಲೇಸು ಅವನ್ನೆಲ್ಲ ನೋಡೋದು. ಫೈನಲಿ ನಮ್ಮ ಬೋಗಿನ ಡಿಟ್ಯಾಚ್ ಮಾಡಿದ್ದಾರೆ. ಈಗ ನಮ್ಮ ಬೋಗಿ ಹೋಗ್ತಿದೆ ಫ್ರೆಂಡ್ಸ್. ಈ ಟ್ರೈನಿಂದ ಡಿಟ್ಯಾಚ್ ಆಯಿತು. ನಮ್ಮ ಬೋಗಿನ ಓದು ಒಂದು ಮೂಲೆಯಲ್ಲಿ ಬಿಡ್ತಾರೆ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಟ್ರೈನ್. ಹಾಗೆ ಫ್ರೆಂಡ್ಸ್, ನಾವೀಗ ಜೈಪುರ್ ಸ್ಟೇಷನಿಂದ ರೂಮ್ಗೆ ಹೋಗ್ತಾ ಇದ್ದೀವಿ. ಸತತವಾಗಿ 8 ಗಂಟೆ ಡಿಲೇ ನಂತರ ನಾವೀಗ ಜೈಪುರ್ ರೂಮ್ಗೆ ಹೋಗ್ತಾ ಇದ್ದೀವಿ. ನೋಡಿ, ನಾವೀಗ ರೈಲ್ವೆ ಸ್ಟೇಷನ್ ಬಿಟ್ಟು ಬಸ್ಸಲ್ಲಿ ಹತ್ಕೊಂಡು ಹೋಗ್ತಿದ್ದೀವಿ. ಪಿಂಕ್ ಸಿಟಿ ಜೈಪುರಲ್ಲಿ ಬಿಲ್ಡಿಂಗ್ಸ್ ಎಲ್ಲ ನೋಡಿ ಪಿಂಕ್ ಆಗಿದ್ದಾವೆ. ನಾವೀಗ ರೂಮ್ಗೆ ಹೋಗ್ತಿದ್ದೀವಿ. ನಾಳೆ ಬೆಳಗ್ಗೆ ಬೇಗ ಎದ್ದು ಇಲ್ಲಿರೋ ಪ್ಲೇಸಸ್ನ ವಿಸಿಟ್ ಮಾಡಬೇಕು. ವಿ ಫೈನಲಿ ಎಂಟರ್ ರೂಮ್. ಏನು ರೂಮ್ಸ್ ಚೆನ್ನಾಗಿದ್ದಾವೆ ನೋಡಿ ಫ್ರೆಂಡ್ಸ್. ಜಸ್ಟ್ ಫ್ರೆಂಡ್ಸ್, ನಾವೀಗ ಆಂಬರ್ ಫೋರ್ಟ್ಗೆ ಹೋಗ್ತಿದ್ದೀವಿ. ಫೋರ್ಟ್ ಕಾಣಿಸ್ತಿದೆ ನೋಡಿ ಹಿಂದ್ಗಡೆ ಫ್ರೆಂಡ್ಸ್. ಅಲ್ಲಿ ನಾವೀಗ ಫೋರ್ಟ್ಗೆ ಮೇಲ್ಗಡೆ ಹೋಗಬೇಕು. ಸರ್ ಮೇಲೆ ಇದೆ ಅದು ಫೋರ್ಟು ನೋಡಿ ಫ್ರೆಂಡ್ಸ್, ಅಲ್ಲಿ ಕಾಣಿಸ್ತಿದೆ ಎಲ್ಲ.
ಹಳೆ ಕೋಟೆ 500 ವರ್ಷಗಳಾಯಿತು ಕೋಟೆ ಕಟ್ಟಿ, ಇನ್ನೂ ಹಾಗೆ ಇದೆ. ಎಲ್ಲ ಫಾರಿನರ್ಸ್ ಬರ್ತಿದ್ದಾರೆ. ಒಳಗಡೆ ಹೋಗ್ತಿದ್ದೀವಿ ಫ್ರೆಂಡ್ಸ್. ಎಲ್ಲ ಫಾರಿನರ್ಸು ರಾಜಸ್ಥಾನಿ ಕಲ್ಚರ್ನ ರೀಪ್ರೆಸೆಂಟ್ ಮಾಡ್ತಿದ್ದಾರೆ. ಹಾಯ್ ಫ್ರೆಂಡ್ಸ್, ನಾವೀಗ ಒಳಗಡೆ ಹೋಗ್ತಿದ್ದೀವಿ. ತುಂಬ ಫಾರಿನರ್ಸು ಇಂಡಿಯನ್ಸು ಎಲ್ಲ ಬರ್ತಾರೆ ಫ್ರೆಂಡ್ಸ್. ಇಲ್ಲಿ ನಾವೀಗ ಒಳಗಡೆ ಬಂದ್ವಿ ಫ್ರೆಂಡ್ಸ್. ನೋಡಿ, ಆಂಬರ್ ಪ್ಯಾಲೇಸು ಅರಮನೆ ಕೂಡ, ಹಾಗೂ ಇದು ಕೋಟೆ ಇದೆ. ಕೋಟೆ ಒಳಗಡೆ ಅರಮನೆ ಇದೆ. ಹಾಯ್ ಸಯ್ಯದ್. ಹಾಯ್ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗಿದೆ. ಎಲ್ಲ ತುಂಬ ಪ್ರವಾಸಿಗರು ಬಂದಿದ್ದಾರೆ. ಇದೊಂದು ಅದ್ಭುತವಾದ ಪ್ರವಾಸಿ ತಾಣ ಜೈಪುರಲ್ಲಿ. ಜೈಪುರನ ಪಿಂಕ್ ಸಿಟಿ ಅನ್ನೋಕ್ಕೆ ಕಾರಣ ಏನಂದರೆ 1876ರಲ್ಲಿ ಕ್ವೀನ್ ವಿಕ್ಟೋರಿಯಾ ಅವರ ಗಂಡ ಅಲ್ಬರ್ಟು ಇಲ್ಲಿ ಬರಬೇಕಾದ್ರೆ ಇಲ್ಲಿನ ರಾಜ ರಾಮ್ ಸಿಂಗ್ ಅಂತ ಅವರು ಇಲ್ಲಿ ಅವ್ರನ್ನ ವೆಲ್ಕಮ್ ಮಾಡೋಕ್ಕೆ ಎಲ್ಲ ಬಿಲ್ಡಿಂಗ್ಸು ಹಾಗೆ ಎಲ್ಲ ಜೈಪುರ್ ಸಿಟಿ ಪಿಂಕ್ ಆಗಿರಬೇಕು ಎಲ್ಲ ಬಿಲ್ಡಿಂಗ್ಸ್ ಅಂತ ಆದೇಶವನ್ನು ಹೊರಡಿಸಿದರು. ಆ ಆದೇಶದಿಂದ ಎಲ್ಲರೂ ಪಿಂಕ್ ಆಗಿ ಕಟ್ಟಬೇಕಾಗಿ ಬಂತು. ಆದರೆ ಈಗ ರೀಸೆಂಟಾಗಿ ಕಟ್ಟಿರೋ ಕೂಡ ಪಿಂಕೆ ಎಲ್ಲ ಮಾಡ್ತಿದ್ದಾರೆ. ಹಾಗಾಗಿ ಇದು ಎಲ್ಲ ಗುಲಾಬಿ ನಗರ ಅಂತ ಕರೀತಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕೋಟೆ ತುಂಬ ಹಳೆಯದಿದ್ರು ಎಷ್ಟು ಚೆನ್ನಾಗಿದೆ. ಆನೆಗಳು ಹೊರಟಿದ್ದಾವೆ. ಏನು ರಾಜಸ್ಥಾನಿ ಕಲ್ಚರ್, ತುಂಬ ಯುನೀಕ್ ಕಲ್ಚರ್ ಇಂಡಿಯಾದಲ್ಲಿ ಫ್ರೆಂಡ್ಸ್. ಆನೆಗಳ ಮೇಲೆ ಫಾರಿನರ್ಸು ಹಾಗೂ ಇಂಡಿಯನ್ಸ್ ಕೂತ್ಕೊಂಡು ಹೋಗ್ತಿದ್ದಾರೆ. ವಾಟ್ ಎ ಕಲ್ಚರ್ ಫ್ರೆಂಡ್ಸ್. ಇಂಡಿಯನ್ ಕಲ್ಚರ್ ನೋಡಿ ಫ್ರೆಂಡ್ಸ್, ಫಾರಿನರ್ಸ್ ಬರ್ತಿದ್ದಾರೆ. ನಾವು ಇಂಡಿಯನ್ಸೇ ಬರಲಿಲ್ಲ ಅಂದರೆ ಹೇಗೆ ಫ್ರೆಂಡ್ಸ್. ತುಂಬ ಇಂಡಿಯನ್ ಕಲ್ಚರ್ ಇಸ್ ಯುನೀಕ್ ಇನ್ ದ ವರ್ಲ್ಡ್. ಯಾಕಂದರೆ ನಮ್ಮ ಸಂಸ್ಕೃತಿನೇ ಹಾಗೆ, ನಮ್ಮ ಆರ್ಕಿಟೆಕ್ಚರು, ಆರ್ಟು, ಸ್ಟೈಲ್ಸು, ಬಿಲ್ಡಿಂಗ್ಸು, ನಮ್ಮ ಐತಿಹಾಸಿಕವಾಗಿ ತುಂಬ ಪ್ರಮುಖ ಕೋಟೆ ಇದು ಫ್ರೆಂಡ್ಸ್. ಎಲ್ಲರೂ ಫುಲ್ಲು ಇಲ್ಲಿ ಲೋಕಲ್ ಸ್ಟೈಲಲ್ಲಿ ಡ್ರೆಸ್ಅಪ್ ಆಗಿದ್ದೀವಿ. ಒಳ್ಳೆ ಮಜಾ ಬರ್ತಾ ಇದೆ. ಕಲ್ಚರ್ ಹೇಗಿದೆ ರಾಜಸ್ಥಾನ್ ಕಲ್ಚರ್? ಕಲ್ಚರ್ ಅಂತೂ ಸಕ್ಕತ್ತಾಗಿದೆ. ಗರ್ಲ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗೆ ಇಂಡಿಯನ್ ಕಲ್ಚರ್ನ ಎಂಜಾಯ್ ಮಾಡ್ತಿದ್ದಾರೆ. ತುಂಬ ಯುನೀಕ್ ಕಲ್ಚರ್ ಇದು. ರಾಜಸ್ಥಾನಿ ಕಲ್ಚರ್ ಅಂದರೆ ಇಂಡಿಯಾದಲ್ಲಿ ಫ್ರೆಂಡ್ಸ್ ಕಲ್ಚರ್ ರಜಪೂತರು ಕಾಲದಲ್ಲಿ ಕಟ್ಟಿದ ಕೋಟೆ ಮತ್ತು ಮೊಘಲ್ ಆರ್ಕಿಟೆಕ್ಚರ್ನು ರೀಪ್ರೆಸೆಂಟ್ ಮಾಡುತ್ತೆ ಫ್ರೆಂಡ್ಸ್ ಇದು. ಫ್ರೆಂಡ್ಸ್ ಈಗ ಮೇಲ್ಗಡೆ ಹೋಗ್ತಿದ್ವಿ ಕೋಟೆಯಲ್ಲಿ, ಪ್ಯಾಲೇಸಲ್ಲಿ. ನೋಡಿ ಫ್ರೆಂಡ್ಸ್, ಪ್ಯಾಲೇಸ್ ಹೇಗಿದೆ. ಮಾನ್ಸಿಂಗ್ 2ನೇ ಮಾನ್ಸಿಂಗ್ 2. 12 ಜನಕ್ಕೆ ಹೇಳ್ತಾರೆ, 12 ಸೆಪರೇಟ್ ಇಲ್ಲೆಲ್ಲ ರಜಪೂತರು ವಾಸ ಮಾಡ್ತಿರೋ ಕೋಟೆ ಫ್ರೆಂಡ್ಸ್ ಇದು. ಫೈನಲಿ ವಿ ಆರ್ ಮೇಲೆ ಬಂದಿದ್ದೀವಿ, ಕೋಟೆ ಮೇಲೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಹೇಗಿದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಏನು ಬ್ಯೂಟಿ, ವರ್ಣನೆ ಮಾಡೋಕ್ಕೆ ಪದಗಳಲ್ಲಿ ಸಾಲಲ್ಲ ಫ್ರೆಂಡ್ಸ್. ತುಂಬ ಫಾರಿನರ್ಸು, ತುಂಬ ಪ್ರವಾಸಿಗರು ಬಂದಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಎಲ್ಲ ಸ್ಟೇಟಿಂದ ಪ್ರವಾಸಿಗರು ನೋಡೋಕ್ಕೆ ಬರ್ತಾರೆ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಏನು ನಾವು ಆಗಲೇ ಕೆಳಗಡೆ ಇದ್ವಲ್ಲ, ಅದ್ರ ವ್ಯೂ ಹೇಗೆ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಕೋಟೆ ತುಂಬ ಚೆನ್ನಾಗಿರೋ ಕೋಟೆ ಫ್ರೆಂಡ್ಸ್. ಏನು ಸಖತ್ತಾಗಿದೆ ಫ್ರೆಂಡ್ಸ್. ಗುಡ್ಡದ ಮೇಲೆ ಕಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದಾರೆ, ಇದು ದಿವಾನೆ ಆಮ್ ಅಂತ, ಅಂದರೆ ಪಬ್ಲಿಕ್ ಆಡಿಯನ್ಸ್ಗೆ ಇದು ಯಾವ ರೀತಿ ಫೆಸ್ಟಿವಿಟೀಸ್ಗೆ, ಹಬ್ಬ ಮತ್ತು ರಾಜನ ಬರ್ತಡೇ ಇದ್ದಾಗ ಅದು ಮಾಡುವಂಥ ಇದು ಪ್ಲೇಸ್ ಇದು. ಇಲ್ಲಿ ಇದನ್ನ ಮಿರ್ಜಾ ಸಿಂಗ್ ಅವರು ಕಟ್ಸಿದ್ದಂತೆ, ರಾಜ ಮಿರ್ಜಾ ಸಿಂಗ್ ಅವರು. ಅದಾದಮೇಲೆ ನಾವು ನೋಡ್ಬೋದು ಇಲ್ಲಿ ಇದು ಯಾವ ರೀತಿಯಾಗಿದೆ ಅಂದರೆ ರೆಡ್ ಮತ್ತು ವೈಟ್ ಮಾರ್ಬಲಿಂದ ಕಟ್ಸಿದ್ದಾರೆ. ರೆಡ್ ಮತ್ತು ವೈಟ್ ಮಾರ್ಬಲ್. ಮತ್ತು ಇದು ರಜಪೂತ್ ಮತ್ತು ಮೊಘಲ್ ಸ್ಟೈಲ್ ಮಿಕ್ಸ್ ಇದೆ ಅಂತ ಹೇಳ್ಬೋದು. ಇಲ್ಲಿ ಒಟ್ಟು 27 ಆಫೀಸಸ್ ಇದೆ ಅಂತೆ. ಇದನ್ನು ಬೇರೆ ಬೇರೆ ದಿನಸಿ ಕಾರ್ಯಕ್ಕೂ ಉಪಯೋಗಿಸ್ತಾರೆ. ಗೈಸ್, ನೀವೇನು ನೋಡ್ತಾ ಇದ್ದೀರಲ್ಲ, ರಜಪೂತ್ರದ್ದು ರಾಜರಾದ ಒಬ್ಬರ ಹೆಸರಾದ ಮಾನ್ ಸಿಂಗ್ ಅವ್ರು ಕಟ್ಟಿರೋದು. ಆರ್ಕಿಟೆಕ್ಚರ್ ಮಾತ್ರ ಚಿಂದಿ, ಒಂದೊಂದು ಆರ್ಕಿಟೆಕ್ಚರು ಹೇಳಿ ಮಾಡಿಸಿರೋ ಥರ ಇದೆ ಕಣ್ರಿ ಜೈಪುರದ ಬ್ಯೂಟಿ. ಎಲ್ಲಿ ನೋಡಿದ್ರೆ ನಿಮ್ಗೆ ಕೋಟೆಗಳು ಸಿಗುತ್ತೆ, ಎಲ್ಲಿ ನೋಡಿದ್ರೆ ನಿಮ್ಗೆ ಪಿಂಕು, ಎಲ್ಲಿ ನೋಡಿದ್ರೆ ಎಲ್ಲಿ ನೋಡಿದ್ರೆ ನಿಮ್ಗೆ ಒಂಥರ ಮನಸ್ಸಿಗೆ ಖುಷಿ ಸಿಗುತ್ತೆ ನೋಡ್ರಿ. ಇದೇ ಸ್ಪೆಷಲ್ ರಾಜಸ್ಥಾನಿ ಕಲ್ಚರ್ ಹೇಗಿದೆ. ರಾಜಸ್ಥಾನಿಗೆ ನೋಡ್ರಿ, ಇವಾಗ 50 ರೂಪಾಯಿಗೆ ಕ್ಯಾಪ್ ತೊಗೊಂಡಿದ್ದೀವಿ, ಕಲರ್ಫುಲ್ ಬಟ್ಟೆ ಹಾಕ್ಕೊಂಡಿದ್ದೀವಿ. ಸಖತ್ತಾಗಿದೆ ಕಲ್ಚರು. ಬಂದುಬಿಟ್ರೆ ಹೋಗೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿದೆ. ಫಾರಿನರ್ಸ್ ಎಲ್ಲ ಹೇಗೆ ಬಂದು ತುಳ್ಕಾಡ್ತಿದ್ದಾರೆ ಫ್ರೆಂಡ್ಸ್. ಆರ್ಕಿಟೆಕ್ಚರ್ ನೋಡಿ ಫ್ರೆಂಡ್ಸ್, ಒಂದೊಂದು ಕಲ್ಲುಗಳು ಹೇಳಿ ಮಾಡಿಸಿದಾಗಿರ್ತವೆ ಫ್ರೆಂಡ್ಸ್. ನೋಡಿ ಕೋಟೆ ಮೇಲೆ ವ್ಯೂ
ಹೆಸರಿದೆ. ಅದರಿಂದ ಇದನ್ನ ಮತ್ತೆ ಇಲ್ಲಿ ಈ ಕಡೆ ಟರ್ಕಿಶ್ ಬಾತ್ರೂಮ್ ಇದೆ. ಇವಕ್ಕೆ ಹಮಾಮ್ಸ್ ಅಂತ ಕರೀತಿದ್ರು. ಇವು ಹಮಾಮ್ಸ್ ಅಂದರೆ ಟರ್ಕಿಶ್ ಬಾತ್ರೂಮ್. ಅವರು ರಾಜರು ಅವರಿಗೆ ಎಲ್ಲ ಫ್ರೆಶ್ ಅಪ್ ಆಗುತ್ತೆ. ಮತ್ತು ಆ ಕಡೆ ಇದು ಸುಖ ಪ್ಯಾಲೇಸ್ ಅಂತ, ಅಲ್ಲಿ ರಾಜರು ರೆಸ್ಟ್ ಮಾಡ್ತಿದ್ದಾರೆ. ಪೂರ್ತಿ ಮೇಲ್ಗಡೆ ಬಂದಿದ್ದೀವಿ, ಕೋಟೆ ಮೇಲೆ ಪೂರ್ತಿ ಅಂದರೆ ಪೂರ್ತಿ ತುತ್ತ ತುದಿಗೆ, ಕೋಟೆಯ ತುತ್ತ ತುದಿಗೆ ಬಂದಿದ್ದೀವಿ ಫ್ರೆಂಡ್ಸ್ ನಾವು. ಫ್ರೆಂಡ್ಸ್ ನೋಡಿ, ತುಂಬ ಮೇಲ್ಗಡೆ ಬಂದು ತುತ್ತ ತುದಿಯಲ್ಲಿದ್ದೀವಿ ಫ್ರೆಂಡ್ಸ್ ಕೋಟೆಯ. ನೋಡಿ ಫ್ರೆಂಡ್ಸ್, ಕೋಟೆಯ ಮೇಲಿನ ಇದು ಮುಂದಿನ ಭಾಗ ಫ್ರೆಂಡ್ಸ್. ಇದು ತುತ್ತ ತುದಿಯಿಂದ ವ್ಯೂ ಅನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಮೊಬೈಲ್ ಬಿದ್ದರೂ ಬೀಳ್ಬೋದು, ರಿಸ್ ತೊಗೊಂಡು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಒಟ್ಟಿನ ಕೋಟೆಯ ಮೇಲ್ಭಾಗ ಈ ಕಡೆ ನೋಡಿ ಫ್ರೆಂಡ್ಸ್. ಅರಮನೆ ತುಂಬ. ಹಾಯ್ ಫ್ರೆಂಡ್ಸ್, ಹಾಯ್. ನೋಡಿ ಫ್ರೆಂಡ್ಸ್, ತುಂಬ ಕೋಟೆಯ ತುತ್ತ ತುದಿಗೆ ಬಂದುಬಿಟ್ಟಿದ್ದೀವಿ ಮೇಲೇನೆ. ಇಲ್ಲಿ ಕೆಳಗಡೆ ನೋಡ್ತಿದ್ದೀರಾ ಫ್ರೆಂಡ್ಸ್. ಹೆಂಗಿತ್ತು ರಾಜಸ್ಥಾನ್ ಬೈ? ಸೂಪರ್ ಬೈ. ಸೂಪರ್. ಕಡೆ ಏನೋ ಇದೆ ನೋಡೋಣ ಫ್ರೆಂಡ್ಸ್. ಫ್ರೆಂಡ್ಸ್, ಪೂರ್ತಿ ಕೋಟೆ ಮೇಲಿಂದ ವ್ಯೂ ಹೇಗಿದೆ ನೋಡಿ ಫ್ರೆಂಡ್ಸ್. ಏನು ಆರ್ಕಿಟೆಕ್ಚರು, ಏನು ವಾಸ್ತುಶಿಲ್ಪ, ತುಂಬಾ ಇಂಪ್ರೆಸಿವ್ ಆಗಿದೆ ಫ್ರೆಂಡ್ಸ್. ಇದೇ ನಮ್ಮ ಇಂಡಿಯನ್. ಒಳಗಡೆ ಹೋಗೋಣ, ಏನಿದೆ ನೋಡೋಣ ಫ್ರೆಂಡ್ಸ್. ಪೂರ್ತಿ ಕೋಟೆ ಮೇಲ್ಭಾಗ ಕೂಡ ಇಷ್ಟೊಂದು ಜಾಗ ಇದೆ ಫ್ರೆಂಡ್ಸ್. ಯಾಕಂದರೆ ಕೆಳಗಡೆನೇ ಅಷ್ಟೊಂದು ಇರಬೇಕಾದ್ರೆ ಮೇಲೆ ಕೂಡ ಇಷ್ಟೊಂದು ರೂಮ್ಸು. ಮತ್ತು ಎಷ್ಟು ದೊಡ್ಡದಾಗಿದೆ ಅಂದರೆ ಕೋಟೆ ಫ್ರೆಂಡ್ಸ್. ತಿರುಗಾಡೋಕ್ಕೆ ಒಂದು ದಿನ ಆದರೂ ಸಾಕಾಗಲ್ಲ ಫ್ರೆಂಡ್ಸ್. ಒಂದು ದಿನದಲ್ಲಿ ಸಾಕಾಗಲ್ಲ ಫ್ರೆಂಡ್ಸ್ ನೋಡೋಕ್ಕೆ. ನೋಡಿ ಫ್ರೆಂಡ್ಸ್, ಎಷ್ಟು ಸುತ್ತಾಡಿದ್ರು ಮುಗಿತಾನೆ ಇಲ್ಲ. ಮತ್ತು ಮೇಲ್ಗಡೆ ಹೋಗ್ಬೇಕು ಅನ್ಸುತ್ತೆ ಫ್ರೆಂಡ್ಸ್. ಎಲ್ಲ ಫಾರಿನರ್ಸು ತುಂಬಿ ತುಳುಕಾಡ್ತಿದ್ದಾರೆ ಫ್ರೆಂಡ್ಸ್. ಈ ಕತ್ತಲ ಕೋಣೆಯಿಂದ ಮೇಲೆ ಎಲ್ಲಿ ನಡೆದ್ರು ಮುಗಿತಾನೆ ಇಲ್ಲ. ಅಬ್ಬಬ್ಬ, ಲಾಟ್ರಿ ಫುಲ್ ಎಂಜಾಯ್. ರಾಜಾ ಮಾನ್ಸಿಂಗ್ 12 ಜನ ಹೆಂಡತಿ ಇಟ್ಕೊಂಡು ಫುಲ್ ಎಂಜಾಯ್ ಮಾಡಿಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಎಷ್ಟೊಂದು ನೋಡಿ, ಪ್ರತಿಯೊಂದು ಪ್ರೈವೇಟ್ ಹೌಸಸ್ ಕಟ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಆ ಕಡೆ ರಾಜ ಮಾನ್ಸಿಂಗ್ಗೆ 12 ಜನ ಹೆಂಡ್ತಿದ್ರು ಅಂದ್ರೆ ಫ್ರೆಂಡ್ಸ್ ನೋಡಿ. ದೊಡ್ಡ ಪ್ಯಾಲೇಸ್ ಅನ್ನ ಕಟ್ಟಿಸಿದ್ದಾರೆ ಅವರು. ಅಷ್ಟು 12 ಜನ ಹೆಂಡತಿ ಹಿಡಿದ್ರು ಕೂಡ ರಾಜ ಮಾನ್ಸಿಂಗ್ ಯಾವತ್ತು ಮಾನಸಿಕ ಆಗಿರ್ಲಿಲ್ಲ ಫ್ರೆಂಡ್ಸ್. ವೆಡ್ಡಿಂಗ್ ಫೋಟೋಗ್ರಾಫಿಗೆ ಬರ್ತಾರೆ ಇಲ್ಲಿ ಜನ ತುಂಬಾ ಫ್ರೆಂಡ್ಸ್. ಎಲ್ಲರೂ ಮದುವೆ ಆದ್ಮೇಲೆ ಹನಿಮೂಲ್ಗೆ ಇಲ್ಲೇ ಬನ್ನಿ ಫ್ರೆಂಡ್ಸ್. ಹೋಗ್ಬೇಕು ಇಲ್ಲಿಂದ, ಎಲ್ಲಿ ಗೊತ್ತಾಗವಲ್ತಲ್ಲ ಏನೇನು ಒಳಗೆ ಭಾಳ ಐತೆ. ಎಲ್ಲಿ ಬ್ರೋ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ ಬ್ರೋ. ಫ್ರೆಂಡ್ಸ್ ನೋಡಿ, ಎಷ್ಟು ಬಂದ್ರು ಮುಗಿತಾನೆ ಇಲ್ಲ. ಎಲ್ಲಿ ಗೋಡೆ ಮತ್ತೆ ಗುಹೆಗಳ ಮೇಲೆ ಗುಹೆಗಳು ಬರ್ತಾನೆ ಇದೆ. ಏನೋ ಇದು ಹೀಗಿದೆ ಅಲ್ಲ. ಅಬ್ಬಬ್ಬಬ್ಬ, ಅಬ್ಬಬ್ಬ, ಲಾಟ್ರಿ.
ಇದೆಲ್ಲ ಮೋಸ್ಟ್ಲಿ ರೀಸೆಂಟಾಗಿ ಮಾಡಿರೋದು ನೋಡಿದ್ರೆ ಸರ್ ನಿಮ್ಮ ಹೆಸರು ಬರೀ ಸರಲ್ಲಿ ರೈಟ್ ಇವೇ ಹೆಸರಿ ಏನೋ ಇಲ್ಲಿ ಒಳಗಡೆ ವೇಸ್ಟ್ ವೇಸ್ಟ್ ನೀನೇ ಒಂದು ವೇಸ್ಟ್ ಒಳಗಡೆ ಏನೋ ತಿನ್ನೋಕ್ಕೆ ಮಾಲ್ಸ್ ಎಲ್ಲ ಇದೆ ಫ್ರೆಂಡ್ಸ್, ಬೇಕ್ರಿಗಳು, ಬಟ್ಟೆಗಳು ತೊಗೊಳಕ್ಕೆ ಇಲ್ಲೇ ಒಳಗಡೆ ಇದ್ದಾವೆ ಫ್ರೆಂಡ್ಸ್, ಕ್ರಾಫ್ಟ್ಸು. ಫೈನಲಿ ನಾವು ಹೊರಗಡೆ ಹೋಗ್ತಿದ್ದೀವಿ ಎಕ್ಸಿಟ್ ಪಾಯಿಂಟಿಂದ ಫ್ರೆಂಡ್ಸ್. ಎಲ್ಲಿಂದ ಬಂದು ಎಲ್ಲಿಗೆ ಹೋಗಬೇಕು ಅಂತ ಗೊತ್ತೇ ಆಗೋದಿಲ್ಲ ಫ್ರೆಂಡ್ಸ್. ಎಕ್ಸಿಟ್ ಕೂಡ ಎಷ್ಟೊಂದು ರಹಸ್ಯವಾಗಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಇಲ್ಲಿಗೆ ಹೋಗಬೇಕು ಫ್ರೆಂಡ್ಸ್. ಎಂಟ್ರಿ ಆಗೋದೇ ಒಂದು, ಎಕ್ಸಿಟ್ ಆಗೋದೇ ಇನ್ನೊಂದು ಫ್ರೆಂಡ್ಸ್. ಇಲ್ಲಿ ಎಲ್ಲಿ ಎಕ್ಸಿಟ್ ಆಗಬೇಕು ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಇದೀವಿ ನಟರಾಜನ ಅವತಾರ ಇದೆ, ಇದು ಒಂದು ಶಿವನ ಅವತಾರ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಇದು ನಟರಾಜನ ಮೂರ್ತಿ, ಇದು ಹಿತ್ತಾಳೆಯಿಂದ ಮಾಡಿದ್ದಾರೆ ಫ್ರೆಂಡ್ಸ್. ಎಲ್ಲ ಇಲ್ಲಿ ಫಾರಿನರ್ಸ್ ಬಂದು ಫೋಟೋ ತಕ್ಕೊತಿದ್ದಾರೆ. ಇದು ಹಿತ್ತಾಳೆಯಿಂದ ಮಾಡಿದವರು ಶಿವನ ಒಂದು ಅವತಾರ ಅಂತ ಹೇಳ್ಬೋದು ಫ್ರೆಂಡ್ಸ್. ಶಿವನಿಗೆ 10 ಅವತಾರಗಳಿದ್ವು ಫ್ರೆಂಡ್ಸ್, ಅದರಲ್ಲಿ ಕೂಡ ಒಂದು ಇಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಎಂಟ್ರಿ ಆಗೋದೇ ಒಂದು ಕಡೆಯಿಂದ, ಎಕ್ಸಿಟ್ ಆಗೋದು ಇನ್ನೊಂದು ಕಡೆಯಿಂದ ಫ್ರೆಂಡ್ಸ್. ಗೊತ್ತೇ ಆಗಲ್ಲ. ಅಣ್ಣ ಸಿಕ್ಕಾಕೊಂಡಿದ್ದೀನಿ ಅಣ್ಣ, ಆಯ್ತಾ ಇಲ್ಲ ಅಣ್ಣ. ನೋಡಿ ಫ್ರೆಂಡ್ಸ್, ಎಲ್ಲೆಲ್ಲಿಂದ ಹೇಗೆ ಹೊರಗಡೆ ಹೋಗ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಮತ್ತೇನೋ ಐತೆ ಫ್ರೆಂಡ್ಸ್, ಇಲ್ಲಿ ಮತ್ತೆ ನೋಡಕ್ಕೆ ಹೊಂಟಿವಿ. ಎಕ್ಸಿಟ್ ಆಗ್ಬೇಕಂತ ಹೊಂಟಿದ್ವಿ, ಆದರೂ ಮತ್ತೇನೇನೋ ಐತೆ ಅಂತ ಕರ್ಕೊಂಡು ಬರತ್ತಾರ. ಮತ್ತು ಒಳಗೆ ಗುಹೆಗಳದಾವ ಫ್ರೆಂಡ್ಸ್. ಇಲ್ಲಿ ನೋಡಿ ಎಲ್ಲ ಅಂಗಡಿಗಳಿದಾವೆ. ರಾಜಸ್ಥಾನ್ ಕಲ್ಚರ್ ಬಗ್ಗೆ ಎಲ್ಲ ಬೇರೆ ಬೇರೆ ಬುಕ್ಸ್ ಇದ್ದಾವೆ ಫ್ರೆಂಡ್ಸ್. ಫೈನಲಿ ವಿ ಆರ್ ಎಕ್ಸಿಟ್ಗೆ ಹೋಗಿಟ್ಟಿದ್ದೀವಿ. ಏನಿದು ವಜ್ರ ವೈಡೂರ್ಯಗಳನ್ನು ಎಲ್ಲ ಅಂದರೆ ಅವರು ಏನು ಜ್ಯುವೆಲರಿ ಇರ್ತಿದ್ವಲ್ಲ, ಬಂಗಾರ ವಜ್ರಗಳು ಅವನ್ನೆಲ್ಲ ತುಂಬಿಟ್ಟಿದ್ರು ಫ್ರೆಂಡ್ಸ್. ನೋಡಿ ನಮಗೆ ಎತ್ತಕ್ಕೆ ಆಗ್ತಿಲ್ಲ, ಅದು ಎಷ್ಟು ಗಟ್ಟಿಯಾಗಿರ್ಬೇಕಂತ ಫ್ರೆಂಡ್ಸ್. ಇದನ್ನ ಎತ್ತರಿ ಸರ್ ನೋಡೋಣ ಫ್ರೆಂಡ್ಸ್. ಓಪನ್ ಆಯ್ತು ಫ್ರೆಂಡ್ಸ್, ಒಳಗಡೆ ಏನು ಇಲ್ಲ ಫ್ರೆಂಡ್ಸ್. ಎಲ್ಲ ಬಂಗಾರನ ಬ್ರಿಟಿಷರು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಟನಲ್ ಅಂತ ಟನಲ್ ಏನೋ ಇದೆ ಅಂತೆ ಫ್ರೆಂಡ್ಸ್. ಒಳಗಡೆ ಟನಲ್ ಒಳಗಡೆ ಹೋಗ್ತಿದ್ದೀವಿ ಫ್ರೆಂಡ್ಸ್. 5 ಗಂಟೆ ಒಳಗಡೆ 5 ನಿಮಿಷದ ಒಳಗಡೆ ಬಾ ಅಂತ ಹೇಳಿದ್ದಾರೆ. ಆದರೆ ನಾವು ಟನಲ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿದ್ದೀವಿ ಫ್ರೆಂಡ್ಸ್. ಒಳಗಡೆ ಏನೋ ಇದೆ ಬೈ ಇಲ್ಲಿ ಫ್ರೆಂಡ್ಸ್, ಗೊತ್ತಾಗ್ತಿಲ್ಲ ಇಲ್ಲಿ. ಫ್ರೆಂಡ್ಸ್ ಜೈಲು ಒಳಗಡೆ, ಟನಲಲ್ಲಿ ಜೈಲಿದೆ ಫ್ರೆಂಡ್ಸ್. ಜೈಲಲ್ಲಿ ಬಂಧಿಸ್ತಿದ್ರು ಫ್ರೆಂಡ್ಸ್ ಕೈದಿಗಳನ್ನ, ಮತ್ತೆ ರಾಜರನ್ನ ಯಾರು ಎದುರಿಸ್ತಿದ್ರಲ್ಲ ಅವ್ರನ್ನೆಲ್ಲ ಬಂಧಿಸ್ತಿದ್ರು ಫ್ರೆಂಡ್ಸ್. ಫ್ರೆಂಡ್ಸ್ ಇಲ್ಲೆಲ್ಲ ಲೈಟೇ ಇಲ್ಲ, ಇಲ್ಲೇ ಇದೆ, ಏನು ಕಾಣಿಸ್ತಿಲ್ಲ ಫ್ರೆಂಡ್ಸ್. ಟನಲ್ ಇದೆ, ಇಲ್ಲೆಲ್ಲ ಜೈಲು. ಜೈಲಲ್ಲಿ ಕೈದಿಗಳನ್ನ ಬಂಧಿಸೋಕೆ ಯೂಸ್ ಮಾಡ್ತೀವಿ. ಮುಂದೆ ಹೋಗ್ಬೇಡ ಅನ್ನತಾರೋ, ಹಾಗೆ ಮಧ್ಯಾಹ್ನ ಅಂತ ಬೋಲ್ತಾ ಫ್ರೆಂಡ್ಸ್. ಮುಂದೆ ಹೋಗಕ್ಕೆ ಬಿಡ್ತಿಲ್ಲ, ಯಾಕಂದರೆ ಎಲ್ಲ ಟನಲ್ ಇದೆ ನೋಡಿ ಫ್ರೆಂಡ್ಸ್. ಅಂಡರ್ಗ್ರೌಂಡ್ ಟನಲ್ಲು. ಇಲ್ಲೇ ಎಲ್ಲ ಕೈದಿಗಳನ್ನ ಬಂಧಿಸ್ತಿದ್ರಂತೆ. ಸೆರೆಮನೆಗಳು ತುಂಬಿಕೊಂಡಿವೆ ಫ್ರೆಂಡ್ಸ್. ಇಲ್ಲಿ ಎಷ್ಟು ನೋಡಿದ್ರು ಮುಗಿತಾನಿಲ್ಲ ಫ್ರೆಂಡ್ಸ್. ಈ ಪೋರ್ಟ್ ನೋಡೋಕ್ಕೆ ಮಿನಿಮಮ್ ಒಂದು ದಿನ 12 ಗಂಟೆ ಬೇಕಾಗುತ್ತೆ ಫ್ರೆಂಡ್ಸ್. ನಾವು 2 ಗಂಟೆಯಲ್ಲಿ ಮುಗಿಸೋಕೆ ಟ್ರೈ ಮಾಡ್ತಿದ್ದೀವಿ, ಆದರೂ ಆಗ್ತಿಲ್ಲ. ಮತ್ತು ಈ ಕಡೆನೂ ಟನಲ್ಲು ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಅಡುಗೆ ಮಾಡೋ ಗಂಗಾಳಗಳಿವೆ ಫ್ರೆಂಡ್ಸ್. ಆ ಟೈಮಿನ ಇದರಲ್ಲೇ ಅಡುಗೆ ಮಾಡ್ತಿದ್ರು ಅನ್ಸುತ್ತೆ ಫ್ರೆಂಡ್ಸ್. ಎಷ್ಟು ದೊಡ್ಡದಾಗಿದ್ದಾವೆ ಫ್ರೆಂಡ್ಸ್. ಹಾಂ, ದೀಪ ಹಚ್ಚಕ್ಕಾಯ್ದ ಫ್ರೆಂಡ್ಸ್. ಅಡುಗೆ ಮಾಡೋದಲ್ಲ ಫ್ರೆಂಡ್ಸ್, ಇದು ದೀಪ ಹಚ್ಚೋದು. ಟನಲಲ್ಲಿ ಬರ್ತಾ ಇದ್ದೀವಿ. ಬೆಳಗ್ಗೆ ಏನು ತಿಂಡಿ ತಿಂದಿಲ್ಲ ಫ್ರೆಂಡ್ಸ್, ಹಾಗಾಗಿ ನಡೆಯೋದು ಸ್ವಲ್ಪ ಕಷ್ಟ ಆಗ್ತಿದೆ ಫ್ರೆಂಡ್ಸ್. ನ್ಯಾಚುರಲ್ ವೆಂಟಿಲೇಷನ್ ಇದೆ, ಒಳಗಡೆ ಹೋಗೋಕೆ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ. ಏನು ದೊಡ್ಡ ಟನಲ್ ಫ್ರೆಂಡ್ಸ್ ಇದು. ಎಷ್ಟು ನಡೆದ್ರು ಮುಗಿತಾನೆ ಇಲ್ಲ ಫ್ರೆಂಡ್ಸ್. ಎಲ್ಲರಿಗೂ ಸುಸ್ತಾಗೋಯ್ತು ಫ್ರೆಂಡ್ಸ್. ತುಂಬಾ ಕಷ್ಟ ಫ್ರೆಂಡ್ಸ್. ಇಷ್ಟು ದೊಡ್ಡದಿದೆ, ಇದು 1 ದಿನ ಆದರೂ ಬೇಕಾಗುತ್ತೆ ಮಿನಿಮಮ್ ನೋಡೋಕ್ಕೆ ಫ್ರೆಂಡ್ಸ್. ಯಾಕಂದರೆ ನಾವು ತುಂಬ ಕಷ್ಟಪಟ್ಟು ಬ್ಲಾಗ್ ಮಾಡಿದ್ದಾರೆ, ಎಲ್ಲ ಸಪೋರ್ಟ್ ಮಾಡಿ ನಮ್ಮ ಕಂಟೆವ್ರನ್ನ ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು. ಎಲ್ಲ ಏನೋ ಶಾಪಿಂಗ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಏನು ಶಾಪಿಂಗ್ ಮಾಡತ್ತಿರೋ ಬೈ, ಏನೇನೋ ಖರೀದಿಸ್ತಿದ್ದಾರೆ. ರಾಜಸ್ಥಾನಿ ಏನೇನೋ ತಗೋತಿದ್ದಾರೆ. पेन को कितना
ಮಳೆಗಾಲ ಪ್ರದೇಶದಲ್ಲಿ ಮಳೆ ಬಂದಂಥ ನೀರನ್ನು ಸ್ಟೋರ್ ಮಾಡಿಟ್ಕೊಂಡು ಡೈಲಿ ಏನು ಬೇಕಾಗಿರುತ್ತಲ್ಲ ಡೈಲಿ ಯೂಸ್ ಆಗಿ ಯೂಸ್ ಮಾಡ್ತಿದ್ದಂತೆ. ಇದು ರೇನ್ ವಾಟರ್, ಆವಾಗಿನ ಕಾಲದಲ್ಲಿ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನೋ ಟೆಕ್ನಾಲಜಿನ ಅವ್ರು ಯೂಸ್ ಮಾಡಿಕೊಂಡು ಚೆನ್ನಾಗಿ ನೀರನ್ನು ಬಳಕೆ ಮಾಡ್ತಾಯಿದ್ರು. ದಟ್ಸ್ ಗ್ರೇಟ್. ನೋಡಿ ಫ್ರೆಂಡ್ಸ್, ಸೈನ್ಸ್ ಈಗ ನಾವು ರೇನ್ ವಾಟರ್ ಹಾರ್ವೆಸ್ಟಿಂಗು ಅದೇ ಎಲ್ಲ ಹೇಳ್ತೀವಿ. ನಮ್ಮ ಇಂಡಿಯಾದಲ್ಲಿ ಆವಾಗಲೇ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಎಲ್ಲ ಮಾಡಿಬಿಟ್ಟಿದ್ದಾರೆ.